ರಾಜ್ಯದಲ್ಲಿ ಸುಮಾರು 35-40 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಈಗಾಗಲೇ ರಾಜ್ಯ ಸರ್ಕಾರ 10 ವರ್ಷಗಳಿಂದಲೂ ಕೂಡ ಆಯೋಗವನ್ನು ನೇಮಕ ಮಾಡಿ ಸದಾಶಿವ ಆಯೋಗ ಆಯಿತು. ತದನಂತರದಲ್ಲಿ ನಮ್ಮ ಕಾಂತರಾಜು ವರದಿ ಆಯಿತು, ಮತ್ತು ನಮ್ಮ ನಾಗಮೋಹನ್ ದಾಸ್ ಅವರ ವರದಿನ ಕೂಡ ಮಾಡಿ ಸುಮಾರು 50-60 ಸಾವಿರ ಕೋಟಿಗಳನ್ನ ಖರ್ಚು ಮಾಡಿದೆ ಸರ್ಕಾರ. ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಾನು ಸದಾಶಿವ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿತ್ತು. ತದನಂತರದಲ್ಲಿ ವರದಿಯನ್ನು ತರಿಸ್ಕೊಂಡು ಇಡೀ ರಾಜ್ಯದಲ್ಲಿ 2 ಸದನದಲ್ಲೂ ಕೂಡ ವಿಲ್ನ ಪಾಸ್ ಮಾಡಿ ರಾಜ್ಯಪಾಲರು ಕೂಡ ಒಳ ಮೀಸಲಾತಿಗೆ ಅಂಕಿತವನ್ನು ಹಾಕಿದ್ದಾರೆ. ಸರ್ಕಾರ ಕೂಡ ಅದನ್ನು ಎಲ್ಲ ಬಲಗೈ ಸಮಾಜಕ್ಕೆ 6, ಎಡಗೈ ಸಮಾಜಕ್ಕೆ 6 ಮತ್ತು ಕೊರ್ಮ, ಕೊರ್ಚ ಇತರೆ ಜಾತಿಗಳಿಗೂ ಕೂಡ 5% ನೀಡಿ ಅದನ್ನು ಅಂಕಿತ ಹಾಕಿದರೂ ಕೂಡ ಈ ರಾಜ್ಯ ಸರ್ಕಾರ ಇದನ್ನು ಅನೌನ್ಸ್ ಮಾಡೋದ್ರಲ್ಲಿ ಹಿಂದೇಟ್ ಆಗ್ತಾ ಇದೆ. ಕಾರಣ ಇಷ್ಟೇ, ಒಳ ಮೀಸಲಾತಿ ಏನು 6% ಎ ಗ್ರೂಪ್ ಆಗಿದೆ. ಇದರ ವಿರುದ್ಧವಾಗಿ ಕೆಲವರ ಕುತಂತ್ರದಿಂದ ರಾಜ್ಯ ಸರ್ಕಾರ ಇದನ್ನು ಪರಿಗಣನೆಗೆ ಮಾಡ್ತಾ ಇಲ್ಲ. ಇದರ ವಿರುದ್ಧವಾಗಿ ನಾವು ದಿನಾಂಕ 12/3/2026 ಗುರುವಾರ ಇಡೀ ರಾಜ್ಯಾದ್ಯಂತ ಮಾದಿಗ ಸಮಾಜವು ಉಗ್ರ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಕೋಟೆ ತಾಲೂಕಂದು ಕೂಡ ಸುಮಾರು 202,000 ಜನಸಂಖ್ಯೆನ ನಾವು ಸುಮಾರು ಬಸ್ಗಳನ್ನ ಮಾಡಿಕೊಂಡು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಅಂದ್ಕೊಂಡಿದ್ದೀವಿ. ಆದ್ದರಿಂದ ಕೂಡಲೇ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ರಾಜ್ಯ ಸರ್ಕಾರ ಅದನ್ನು ಏನು ಸಚಿವ ಸಂಪುಟದಲ್ಲಿ ಈ ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಹಾಗೇನೆ ನಾವು ಸರಗೂರು ಮತ್ತು ಕೋಟೆ ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆ ಅವತ್ತಿನ ದಿನ ಸುಮಾರು 2,500 ಜನಸಂಖ್ಯೆ ನಾವು ಹೋಗ್ತಾ ಇದ್ದೀವಿ. ಅದರಿಂದ ಎಲ್ಲ ಗ್ರಾಮದಿಂದ ಯಜಮಾನರುಗಳು, ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಬಾಬು ಜಗಜೀವನ್ ವಿಚಾರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ರೀತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.